ಶಿಗ್ಗಾವಿ ಪಟ್ಟಣದ ನಾಗನೂರ ಕೆರೆ ಮಾರ್ಗವಾಗಿ ಕುಶಾಪುರ ಕಲ್ಯಾಣಬಾಣ ಗ್ರಾಮಕ್ಕೆ ರಸ್ತೆ ಬೃಹತ್ ಹಾಗೂ ಕೆಸರು ಗುಂಡಿಮಯ ನಿರ್ಮಾಣವಾಗಿದ್ದು ವಾಹನ ಸವಾರರಿಗೆ ಹಾಗೂ ರೈತಾಪಿ ಜನರಿಗೆ ಹಾಗೂ ತೋಟದ ಕೆಲಸಕ್ಕೆ ಹೋಗುವವರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ಇದು ನಾಗನೂರ ಕೆರೆ ರಸ್ತೆ ಸರ. ಇಲ್ಲಿಂದ ಕುಶಾಪುರ ಕಲ್ಯಾಣ ಹೊಟ್ಟೂರು ಮೂಗಪಸರಗಟ್ಟಿ ಬಾಡ ಈ ಗ್ರಾಮಕ್ಕೆ ತೆರಳ್ತಾರೆ ಜನರು ಮತ್ತು ರೈತಾಪಿ ಜನಗಳು ಇದೇ ರಸ್ತೆ ಮಾರ್ಗವಾಗಿ ಹೋಗ್ತಾರೆ. ಈ ರೀತಿಯಾಗಿದೆ. ಈಗ 2 ದಿವಸದಿಂದ ಮಳೆ ಇಲ್ಲ, ಅದಕ್ಕೆ ಇಷ್ಟೇ ಸ್ವಲ್ಪ ಆಗಿದೆ. ಇನ್ನು ಮಳೆ ಆಯ್ತು ಅಂತಂದರೆ ಇಲ್ಲಿ ಭಾಳ ಸಮಸ್ಯೆ ಆಕತಿ. ಈಗೆಲ್ಲ ವೆಹಿಕಲ್ 2 ವೀಲರ್ ಎಲ್ಲ ಆ ಬ್ರಿಡ್ಜ್ ಮೇಲೆ ಹೊಂಟಿದ್ದಾವೆ ಮತ್ತು ಅದು ಬ್ರಿಡ್ಜು ಮತ್ತು ಏನೋ ಸಮಸ್ಯೆ ಆದರೆ ಎಲ್ಲವೂ ತೊಂದರೆ ಆಕತಿ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಳ್ಳಿ. ಏನಾದರೂ ಮಣ್ಣು ಗಿಣ್ಣು ಅಥವಾ ಕಲ್ಲು ಪೌಡ್ರ್ ಏನಾದ್ರು ಹಾಕಿ ಇದನ್ನು ಸಂಚಾರಕ್ಕೆ ಸುಗಮ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಒಂದು ಸ್ವಲ್ಪ ಆದಷ್ಟು ಬೇಗನೆ ಮಾಡಿ, ಈಗ ಹೊಳಗಿದೆ. ಕುಶಾಪುರ ಮಾರ್ಗವಾಗಿ ಕಲ್ಯಾಣ ಗ್ರಾಮದಲ್ಲಿ ನಿರ್ಮಾಣವಾದ ಟೆಕ್ಸ್ಟೈಲ್ ಪಾರ್ಕ್ಗೆ 1000 ಮಹಿಳೆಯರು ಕೆಲಸಕ್ಕೆ ಹೋಗುವ ರಸ್ತೆ ಇದಾಗಿದ್ದು, ನಾಗನೂರು ಕೆರೆ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ರಸ್ತೆ ಕೆಸರು ಮಧ್ಯದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ಕಳೆದ 2-3 ವರ್ಷಗಳಿಂದ ಸಮಸ್ಯೆ ಇದ್ದು, ಈ ಬಗ್ಗೆ ಸ್ಥಳೀಯರು, ನಿವಾಸಿಗಳು ಹಾಗೂ ಸಾರ್ವಜನಿಕರು ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಳೆ ಬಂದಾಗ ಅಂತೂ ವಾಹನ ಸವಾರರು ಆತಂಕದಲ್ಲೇ ಜೀವ ಕೈಯಲ್ಲಿ ಹಿಡಿದುಕೊಂಡು ವಾಹನ ಚಲಾಯಿಸಬೇಕಿದೆ. ಇದು ನಾಗನೂರ ಕೆರೆ ರಸ್ತೆ ಸರ. ಇಲ್ಲಿಂದ ಕುಶಾಪುರ ಕಲ್ಯಾಣ ಹೊಟ್ಟೂರು ಮೂಗಪಸರಗಟ್ಟಿ ಬಾಡ ಈ ಗ್ರಾಮಕ್ಕೆ ತೆರಳ್ತಾರೆ ಜನರು ಮತ್ತು ರೈತಾಪಿ ಜನಗಳು ಇದೇ ರಸ್ತೆ ಮಾರ್ಗವಾಗಿ ಹೋಗ್ತಾರೆ. ಈ ರೀತಿಯಾಗಿದೆ. ಈಗ 2 ದಿವಸದಿಂದ ಮಳೆ ಇಲ್ಲ, ಅದಕ್ಕೆ ಇಷ್ಟೇ ಸ್ವಲ್ಪ ಆಗಿದೆ. ಇನ್ನು ಮಳೆ ಆಯ್ತು ಅಂತಂದರೆ ಇಲ್ಲಿ ಭಾಳ ಸಮಸ್ಯೆ ಆಕತಿ. ಈಗೆಲ್ಲ ವೆಹಿಕಲ್ 2 ವೀಲರ್ ಎಲ್ಲ ಆ ಬ್ರಿಡ್ಜ್ ಮೇಲೆ ಹೊಂಟಿದ್ದಾವೆ ಮತ್ತು ಅದು ಬ್ರಿಡ್ಜು ಮತ್ತು ಏನೋ ಸಮಸ್ಯೆ ಆದರೆ ಎಲ್ಲವೂ ತೊಂದರೆ ಆಕತಿ. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಳ್ಳಿ. ಏನಾದರೂ ಮಣ್ಣು ಗಿಣ್ಣು ಅಥವಾ ಕಲ್ಲು ಪೌಡ್ರ್ ಏನಾದ್ರು ಹಾಕಿ ಇದನ್ನು ಸಂಚಾರಕ್ಕೆ ಸುಗಮ ಮಾಡಿಕೊಡ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು ಒಂದು ಸ್ವಲ್ಪ ಆದಷ್ಟು ಬೇಗನೆ ಮಾಡಿ, ಈಗ ಹೊಳಗಿದೆ. ಈ ಗುಂಡಿ ಬಿದ್ದ ರಸ್ತೆಯಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿದ್ದು, ದೊಡ್ಡ ದೊಡ್ಡ ಅನಾಹುತ ಸಂಭವಿಸುವ ಮೊದಲೇ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚಿ ದುರಸ್ತಿ ಮಾಡಬೇಕು ಎಂದು ತೋಟದ ಮಾಲೀಕರು ಹಾಗೂ ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಸುರೇಶ್ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.